घर घर पुलिस अभियान के तहत आज बागलकोट के विद्यागिरी क्षेत्र में पुलिस अधीक्षक सिद्धार्थ गोयल ने घर घर जाकर लोगों से मुलाकात की। इस दौरान उन्होंने नागरिकों को कानून व्यवस्था, सुरक्षा और अपराध रोकथाम को लेकर जागरूक भी किया। एसपी गोयल ने बताया है कि अभियान का उद्देश्य जनता पुलिस के बीच विश्वास बढ़ाना है, ताकि हर नागरिक निडर होकर अपनी समस्या पुलिस तक पहुँचा सके। लोगों से सतर्क रहने और किसी भी संदिग्ध गतिविधि की तुरंत सूचना पुलिस को देने की अपील की गई है। ನಮಸ್ತೆ. ನಾವು ವಿದ್ಯಾಗಿರಿ 14 ಕ್ರಾಸಿಂದ ಇವತ್ತು ಬೆಳಗಿನ ಜಾವ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಮನೆ ಮನೆಗೆ ವಿಸಿಟ್ ಮಾಡಿದ್ರು. ಪಬ್ಲಿಕ್ಕಿಗೆ ಯಾವ ರೀತಿ ಅವೇರ್ನೆಸ್ ಇರಬೇಕು ಟು ಅವಾಯ್ಡ್ ದ ಕ್ರೈಮ್ ಅಂತ. ಇಲ್ಲಿ ನಾವು ಅವ್ರು ಏನು ಸ್ಟೆಪ್ ತಗೊಳ್ತಾ ಇದ್ದಾರೆ ಒಳ್ಳೇದು ಅನ್ನಿಸ್ತು ಅಂದ್ರೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರಿಂಗ್ ಅಂತ. ಆಗೋಕ್ಕಿಂತ ಮುಂಚೆನೆ ಅವೇರ್ನೆಸ್ ಕೊಟ್ರೆ ಒಳ್ಳೇದು ಅಂತ ಅವ್ರ ಒಂದು ಜಾಗೃತಿ ಮೂಡಿಸೋ ಅಭಿಯಾನ ಬಹಳ ಇಷ್ಟ ಆಯ್ತು. ಪ್ಲಸ್ ಎಲ್ಲ ಆಫೀಸರ್ಸು ಮನೆಗೆ ಬಂದಿರೋದ್ರಿಂದ ನಮಗೆ ಏನೋ ಒಂದು ಫ್ರೆಂಡ್ಲಿ ಆಗಿ ಅವರು ಬಹಳ ಇದು ಮಾಡಿ ಹೇಳಿದ್ರು. ನಾವು ಕಂಪ್ಲೇಂಟ್ ಮಾಡಕ್ ಹೋಗಕ್ಕೂ ಭಯ ಪಡುವಂತ ಸನ್ನಿವೇಶ ಇತ್ತು ಪೊಲೀಸ್ ಸ್ಟೇಷನ್ಗೆ. ಆ ಥರ ಅದಕ್ಕೆ ಅವರು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಸ್ ಪಿ ಅವರು ಖುದ್ದಾಗಿ ಅವರು DSP ಅವರು ಎಲ್ಲ ಬಂದಿದ್ರು. ಒಳ್ಳೆ ಫ್ರೆಂಡ್ಲಿ ಆಗಿ ಅವರು ನಮ್ಮ ಜೊತೆ ಸಂವಾದ ನಡೆಸಿ ಯಾವುದೇ ರೀತಿ ಎನಿ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಒಂದು ಆಶ್ವಾಸನೆ. ಥ್ಯಾಂಕ್ ಯು. ನಾವು ವಿದ್ಯಾಗಿರಿಯಿಂದ ನ್ಯಾಮಗೌಡ್ರ ಅಂತ. ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಸರ್. ಈ ಕಾರ್ಯಕ್ರಮದ ಜಾಗೃತಿ ಯಾವ ರೀತಿ? ಇದು ಮನೆ ಮನೆ ಪೊಲೀಸಿಂಗ್ ಕಾರ್ಯಕ್ರಮ ಬಗ್ಗೆ ತಮ್ಮೆಲ್ಲರಿಗೆ ಆಲ್ರೆಡಿ ಈಗಾಗಲೇ ಗೊತ್ತಿದೆ. ನಮ್ಮ ಹೋಮ್ ಮಿನಿಸ್ಟರ್ ಅವರು ಈ ಪ್ರೋಗ್ರಾಮ್ಗೆ ಚಾಲನೆ ಕೊಟ್ಟಿದ್ದಾರೆ. ಈ ಮನೆ ಮನೆ ಪೊಲೀಸಿಂಗ್ ಕಾನ್ಸೆಪ್ಟ್ ಏನಿದೆ, ಪೊಲೀಸ್ ಅವರೇ ಎಲ್ಲ ಮನೆಗೆ ಹೋಗಬೇಕು. ಅವ್ರದ್ದು ಏನು ಸಮಸ್ಯೆ ಇದೆ, ಏನು ಗ್ರಿವೆನ್ಸನ್ಸ್ ಇದೆ, ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಇಲ್ಲಿ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಇಲ್ಲಿ ನಾವು ಹೋಗಿ ಅವರಿಗೆ ಆ ಸ್ಪಾಟಲ್ಲಿ ಹೋಗಿ ರಿಸಾಲ್ವ್ ಮಾಡೋದು ಉದ್ದೇಶದಿಂದ ನಾವು ಹೋಗ್ತಾ ಇದ್ದೀವಿ. ಈಗಾಗಲೇ 1 ರೌಂಡ್ ನಾವು ಮಾಡಿದ್ದೀವಿ. ಇವತ್ತು ಡೇಟಿಂದ ನಾವು ಇನ್ನೊಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಇಡೀ ಜಿಲ್ಲೆಯಲ್ಲಿ 800 ಜನ ಸಿಬ್ಬಂದಿ ಇದ್ದಾರೆ, ಆಫೀಸರ್ ಸಿಬ್ಬಂದಿ ಎಲ್ಲ ಸೇರಿ. ಅವರು ಪ್ರತಿಯೊಬ್ಬರು ಇವತ್ತು 1 ದಿನಾಗೆ ಎಲ್ಲ ಮನೆಗೆ ಹೋಗ್ತಾರೆ. ಕನಿಷ್ಠ 50 ಇಂದ 100 ಮನೆ ಕವರ್ ಆಗಬೇಕು. ನಮ್ಮ ಟಾರ್ಗೆಟ್ ಏನಿದೆ, ಇವತ್ತು 1 ಡೇ ಅಲ್ಲಿ 800 ಜನ ಪೊಲೀಸ್ ಸಿಬ್ಬಂದಿ, ಇಡೀ ಬಾಗಲಕೋಟೆ ಜಿಲ್ಲೆದು ಎಲ್ಲ ಸಿಬ್ಬಂದಿ ಆಫೀಸರ್ ಎಲ್ಲ ಮನೆಗಳು ಹೋದ್ರೆ 25,000 ಇಂದ 30,000 ಮನೆ ಕವರ್ ಮಾಡೋಕ್ಕೆ ನಮ್ದು ಟಾರ್ಗೆಟ್ ಇದೆ. ಮತ್ತೆ ಈ ಟಾರ್ಗೆಟ್ ನಾವು ಯಾಕೆ ಕೊಟ್ಟಿದ್ದೀವಿ, ಬಿಕಾಸ್ ಒಂದೇ ದಿನ ಎಲ್ಲರೂ ಹೋದ್ರೆ ಆ ಇಂಪ್ಯಾಕ್ಟ್ ಜಾಸ್ತಿ ಕಾಣುತ್ತೆ, ಪಬ್ಲಿಕ್ಗೆ ಕೂಡ ಆಗುತ್ತೆ. ಮೀಡಿಯಾಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೂಡ ಇದರ ಬಗ್ಗೆ ನಮಗೆ ಕವರೇಜ್ ಕೊಡಿ. ಅದರ ಬಗ್ಗೆ ಏನು ನಮ್ಮ ಈ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಮುಖಾಂತರ ನಾವು ಏನು ಅವೇರ್ನೆಸ್ ಕೊಡ್ತಾ ಇದ್ದೀವಿ, ಅದಕ್ಕೆ ತಮ್ಮ ಮುಖಾಂತರ ಜಾಸ್ತಿ ಆ ಶಬ್ದ ಏನಿದೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಂದು ತಮ್ಮಿಂದ ರಿಕ್ವೆಸ್ಟ್ ಇದೆ.